ಶ್ರೀ ಗುರು ಸೇಗು ಬಸವ ಬಸವ ಲಿಂಗಾಯ ನಮಃ. ವಿಶ್ವಗುರು ವಿಶ್ವಗು ಮಹಾತ್ಮ ಮಹಾತ್ಮ ಬಸವಣ್ಣನವರನ್ನ ಬಸವಣ್ಣನವ ಎನ್ನ ಹೃದಯ ಮಂದಿರದಲ್ಲಿ ಪುರ ಮಂದಿರದಲ್ಲಿ ನೆನೆಯುತ್ತಾ ನೆನೆಯುತ್ತ ನಾನು ಅಲ್ಲಮ ಪ್ರಭು ಅಲ್ಲಮ್ಮ ಪ್ರಭು ನಮ್ಮ ಬಾಬಾ ನಮ್ಮ ಬಾಬಾ ಚಂದ್ರಪ್ಪ ಚಂದಪ್ಪ ನಾವಿಬ್ಬರು ಕೂಡಿ ಬಹುಕೂಡಿ ಕೈ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಬಸವನಾಡು ಬಸವನಾಡು ಅನುಭವ ಮಂಟಪ ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಸವ ಕಲ್ಯಾಣದಿಂದ ಸರ್ವರಿಗೂ ಸವೈಗೂ ಶರಣು. ಸಾನು ಈಗ ಈಗ ನಾವಿಬ್ಬರೂ ಕೂಡಿ ನಾವಿಬ್ಬರು ಕೂಡಿ ಒಂದು ಒಂದು ಬಸವಣ್ಣನವರ ಬಸವನ ವಚನ ಹೇಳುತ್ತೇವೆ. ವಚನ ಹೇಳುತ್ತೇವೆ. ಉಳ್ಳವರು ಉಳ್ಳವ ಶಿವಾಲಯ ದೇವಾಲಯ ಮಾಡುವರು. ಮಾಡುವ ನಾನೇನು ಮಾಡುವೆ ನಾನೇನು ಮಾಡುವೆ ಬಡವನಯ್ಯ ಬಡವನಯ್ಯ ಎನ್ನ ಎನ್ನ ಕಾಲೇ ಕಾಲೆ ಕಂಬ ಕಂಬ ಎನ್ನ ದೇಹವೇ ಎನ್ನ ದೇವವೇ ದೇವಾಲಯ ದೇವಾಲಯ ಎನ್ನ ಶಿರವೇ ಎನ್ನ ಶಿರವೇ ಹೊನ್ನದ ಅನ್ನದ ಕಳಸವಯ್ಯ ಕಲಸವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನೀನು ನೀನು ಕೇಳಯ್ಯ. ಕೇಳಯ್ಯ. ಸ್ಥಾವರಕ್ಕೆ ಸ್ಥಾವರಕ್ಕೆ ಅಳಿವು ಉಂಟು ಅಳಿವು ಉಂಟು ಜಂಗಮಕ್ಕೆ ಸಂಗಮಕ್ಕೆ ಅಳಿವು ಇಲ್ಲ. ಅಳಿವು ಇಲ್ಲ. ಈಗ ಬಸವಣ್ಣನವರ ಈ ವಚನದ ಭಾವಾರ್ಥ ಏನಿದೆ ಅಂದರೆ, ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಸೃಷ್ಟಿಕರ್ತ ಇದ್ದಾನೆ. ಇದನ್ನು ನಾವು ಅರಿತುಕೊಂಡು ಸ್ವತಂತ್ರ ವಿಚಾರದಿಂದ ಬದುಕಲೇಬೇಕೇ ಆಗಿದ್ದರೆ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಚನಗಳನ್ನು ಓದಿ ಆತ್ಮ ಅವಲೋಕನ ಮಾಡಿಕೊಂಡು ಅರ್ಥ ಮಾಡಿಕೊಂಡಾಗ ನಾವು ದೇವರನ್ನು ಮಾನವ ನಿರ್ಮಿತ ಅಲ್ಲಿ ಇಲ್ಲಿ ಗುಡಿಗುಂಡಾರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಆ ಸ್ಥಳ ಈ ಸ್ಥಳ ಚಾರ್ಧಾಮ ಇವೆ ತೋರಿಸಿದ್ದಾರಲ್ಲ ನಮ್ಮೆಲ್ಲರಿಗೆ, ಅವೆಲ್ಲಲ್ಲಿ ಕೂಡ ನಿಮಗೆ ದೇವರು ಸಿಗೋದಿಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮಾನವರ ಜೊತೆ ಪ್ರೀತಿಯಿಂದ ಬದುಕಬೇಕಾಗುತ್ತದೆ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರಲ್ಲಿ ದೇವರನ್ನು ಕಾಣಬೇಕಾಗುತ್ತದೆ. ಇದೇ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಸತ್ಯದ ವಚನಗಳು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ. ಆದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ನಾವೆಲ್ಲರೂ ಕೂಡಿ ಮಾಡೋಣ. ಸ್ವಚ್ಛ ಭಾರತ ಕಟ್ಟೋಣ ಸ್ವಚ್ಛ ಮನಸ್ಸುಗಳಿಂದ ಎಂದು ಹೇಳುತ್ತಾ ಮತ್ತೊಮ್ಮೆ ನಾನು ಮತ್ತು ನಮ್ಮ ಮುದ್ದು ಮಗು ಅಲ್ಲಮ ಪ್ರಭು ಇಬ್ಬರು ಕೂಡಿ ತಮ್ಮೆಲ್ಲರಿಗೂ ಶರಣು ಮಗ ಶರಣಾರ್ಥಿ ಅಂದರೆ ಇದರ ಅರ್ಥ ಜೀವಗಳಲ್ಲಿ ದೇವರನ್ನು ಕಾಣು ಎಂದು ಅರ್ಥವಾಗುತ್ತದೆ. ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಕಲ್ಯಾಣವಾಗಲಿ ಎಂದು ಹೇಳುತ್ತಾ